ವೆಲ್ಕಮ್ ಟು ಪೆಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರ್ಯಾರಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋಲಿ ಮೇಜರಾಗಿ ಫಿಶ್ ವೀಡಿಯೋ ಒಬ್ಬೊಬ್ರು ಕೇಳ್ತಾಯಿದ್ರು, ಸೊ ಅದಕ್ಕೋಸ್ಕರ ಫಿಶ್ದೇ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಏನು ಅಂದರೆ ಡೌಟ್ ಏನಿರುತ್ತೆ ಅಂದರೆ ನಮ್ಮದು ಹೋಮ್ ಬ್ರೀಡಲ್ಲಿ ಅಂದರೆ ಹೋಮ್ ಬ್ರೀಡಿಂಗ್ ಮಾಡಿ ಅಂದರೆ ಇವಾಗ ಪ್ರೊಫೆಷ್ನಲು ಇಲ್ಲಾಂದರೆ ಕಮರ್ಷಿಯಲ್ ರೀತಿ ದೊಡ್ಡ ದೊಡ್ಡ ತೊಟ್ಟಿಲಲ್ಲ, ಈ ಥರ ನಾರ್ಮಲ್ ಚಿಕ್ಕ ಚಿಕ್ಕದಾಗಿ ಸಾಕ್ಕೊಂಡು ಆ ಫಿಶಸ್ನ ಸೇಲ್ ಮಾಡಬಹುದಾ? ಫಸ್ಟು ಫ್ರೆಂಡ್ಸ್ ನಾನು ಒಂದು ಕ್ಲಿಯರ್ ಮಾಡ್ತೀನಿ. ಎರಡು ಟೈಪ್ ಬರುತ್ತೆ ಫಿಶ್ನ ಸಾಕೋದ್ರಲ್ಲಿ. ಫಸ್ಟು ಒಂದು ಟೈಪ್ ಬಂದು ಹಾಬಿಗೋಸ್ಕರ, ನನ್ನ ಖುಷಿಗೋಸ್ಕರ ಸಾಕೋದು. ಸೊ ಎರಡನೇದು ಬಂದುಬಿಟ್ಟು ನಾನು ಇದನ್ನ ಬಿಸ್ನೆಸ್ ಥರ ಅಂದರೆ ದುಡ್ಡು ಮಾಡಲೇಬೇಕು ಅಂತ ಸಾಕೋದು ಬೇರೆ. ಸೊ ಆ ಥರ ಹೋದರೆ ಲಾಸ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಏನಕ್ಕೆ ಅಂದರೆ ಫಿಶ್ ಬಗ್ಗೆ ತಿಳ್ಕೊಬೇಕು ಫಸ್ಟು ನೀವು. ಸೊ ಫಿಶ್ ಬಗ್ಗೆ ತಿಳ್ಕೊಂಡಿಲ್ಲ, ನಾನು ಏನೋ ಮಾಡ್ತೀನಿ ಅಂತ ಹೋದರೆ ತಗ್ಲಾಕೊಂತೀರ ಪಕ್ಕ. ನಾನು ಸ್ಟಾರ್ಟಿಂಗೂ ಗಪ್ಪೀಸ್ನೆಲ್ಲ ತೊಗೊಂಬಂದು ಅದೇ ಥರ ಖುಷಿಲಿದ್ದೆ, ಈ ಥರ ಸಾವಿರ ಮರಿ ಮಾಡಿಸ್ಬಿಡ್ತೀನಿ, ಫುಲ್ ದುಡ್ಡು ಮಾಡಿಬಿಡ್ತೀನಿ ಅಂತ. ಬಟ್ ರಿಯಾಲಿಟಿ ಬೇರೆ ಇದೆ. ಸೊ ಫಸ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಬೇಕು ಫ್ರೆಂಡ್ಸ್. ಏನೇ ಆದ್ರೂ ಇವಾಗ ಒಂದೊಂದು ಫಿಶ್ಗೂ ರೋಗ ಬರುತ್ತೆ, ಅಲ್ಲ ಫುಡ್ ತಿಂತಾ ಇರೋಲ್ಲ, ಇಲ್ಲ ಅಡ್ಜಸ್ಟ್ ಆಗ್ತಾ ಇರೋಲ್ಲ, ಇಲ್ಲ ಯಾವ ಥರ ನೀರು ಹಾಕಬೇಕು ಅದೆಲ್ಲ ಅರ್ಥ ಮಾಡ್ಕೊಬೇಕು. ಸೊ ಅದಕ್ಕೆಲ್ಲ ತುಂಬ ಟೈಮ್ ಹಿಡಿಯುತ್ತೆ. ಸೊ ಅದು ಅರ್ಥ ಮಾಡ್ಕೊಳ್ಳೋಕ್ಕೆ ಫಸ್ಟು ನನ್ನ ಸಜೆಷನ್ ಏನು ಅಂದರೆ ಒಂದು ಚಿಕ್ಕದಾಗಿಂದ ಸ್ಟಾರ್ಟ್ ಮಾಡಿ ಒಂದು 3 ತಿಂಗಳಾದ್ರೂ ಆ ಚಿಕ್ಕ ಸೆಟಪ್ಪಲ್ಲೇ ಎಲ್ಲ ತಿಳ್ಕೊಂಡು ಆಮೇಲೆ ಕಮರ್ಷಿಯಲ್ ರೀತಿಗೆ ಹೋಗಿ ದೊಡ್ಡದಾಗಿ ಸಾಕೋಕ್ಕೆ ಹೋಗಿ. ಸೊ ಫಸ್ಟು ಆಮೇಲೆ ಇವಾಗ ನಾನು ಹೋಮ್ ಬ್ರೀಡ್ ಮಾಡಿಬಿಟ್ಟಿದ್ದೀನಿ. ಈಗ ನನ್ನ ಹತ್ರ ಒಂದು 50 ಗಪ್ಪೀಸ್ ಇದೆ ಅಂದ್ಕೊಳ್ಳಿ. ಸೊ ಹೇಗೆ ಸೇಲ್ ಮಾಡೋದು ಬ್ರೋ ಅಂತ. ಇವಾಗ ನಾನು ಆ್ಯಕ್ಚುಲಿ ಈ ಮಿಕ್ಸಡ್ ಗಪ್ಪೀಸ್ಗೆಲ್ಲ ತುಂಬ ಕಮ್ಮಿ ಫ್ರೆಂಡ್ಸ್ ವ್ಯಾಲ್ಯೂ. ಇವಾಗ ನೀವೇನಾದರೂ ನಾರ್ಮಲಾಗಿ ಸೇಲ್ ಮಾಡ್ತೀರಾ ಅಂದರೆ ಇವಾಗ ಫಸ್ಟು ರೀತಿ ಬಂದು ಹೇಳ್ತೀನಿ ನೋಡಿ, ಪೆಟ್ ಶಾಪಿಗೆ ಸೇಲ್ ಮಾಡೋದು. ಸೊ ನಾವು ಪೆಟ್ ಶಾಪಿಗೆ ಆ್ಯಕ್ಚುಲಿ ಸೇಲ್ ಮಾಡೋಕ್ಕಾಗಲ್ಲ. ಅಂದರೆ ತೊಗೊಳ್ಳಲ್ಲ ಅಂತ ಏನಿಲ್ಲ, ಬಟ್ ಪ್ರೈಸು ತಲೆ ಕೆಟ್ಟೋಗುತ್ತೆ ನಿಮಗೆ. ಏನಕ್ಕೆ ಅಂದರೆ ಎಂಥ ಪೆಟ್ ಶಾಪ್ಗೆ ಹೋದ್ರೂ ಅಟ್ಲೀಸ್ಟ್ 50 ರೂಪಾಯಿ ಇರುತ್ತೆ ಪೇರು ಗಪ್ಪೀಸ್ದು. ಅದು ಎಷ್ಟೇ ಕ್ಲೀನಾಗಿರಲಿ, ಚೆನ್ನಾಗಿಲ್ವೋ ಅದೆಲ್ಲ ಮ್ಯಾಟ್ರ್ ಆಗೋಲ್ಲ. ಬಟ್ ಕಮ್ಮಿ ಅಂದ್ರೂ 50 ರೂಪಾಯಿ ಗಪ್ಪಿ ಸ್ಟಾರ್ಟ್ ಆಗೋದು. ಸೊ ಅದು ಕ್ವಾಲಿಟಿ ಗೊತ್ತಿರ್ತದೆ, 50 ರೂಪಾಯಿ ಅಂದರೆ ಅರ್ಥ ಆಗುತ್ತೆ ನಿಮಗೂ. ಸೊ ಆ ಥರ ನಾರ್ಮಲ್ ಗಪ್ಪೀಸ್ ಏನಾದರೂ ಸಾಕಿದರೆ ಮರ್ತುಬಿಡಿ, ಸೇಲ್ ಮಾಡೋದೆಲ್ಲ. ನೀವೇ ಅದರ ಒಂದು ದೊಡ್ಡ ಡ್ರಮ್ಮು ಇಲ್ಲ ತೊಟ್ಟಿದ್ರೆ ಅದ್ರಲ್ಲಿ ಬಿಟ್ಕೊಂಡಿರಿ ಅಷ್ಟೇ. ಅಂಗಡಿಗೆ ತೊಗೊಂಡೋಗಿ ಕೊಟ್ಟರೆ 5 ರೂಪಾಯಿಗೂ ತೊಗೊಳ್ಳಲ್ಲ. ಸೊ ಅದು ಹೇಗೆ ಅಂದರೆ 5 ರೂಪಾಯಿಗೆ ತೊಗೊತಾರೆ ಅಂದ್ರೂ. ಸೊ ನಾನು ಫಸ್ಟು ಸೇಲ್ ಮಾಡಿದ್ದೀನಿ. ಸೊ ನಾನು ಸೇಲ್ ಮಾಡಿದ್ದು ಒಂದೂವರೆ ವರ್ಷನೇ ಆಗಿರಬೇಕು. ಸೊ ಆವಾಗ ನನಗೂ ಗೊತ್ತಿರಲಿಲ್ಲ ಈ ಥರ ಇಷ್ಟೊಂದು ಕಮ್ಮಿ ಇರುತ್ತೆ ಪ್ರೈಸು ಅಂತ. ನಾನು ತುಂಬ ಜೋಶಲ್ಲಿ ಖುಷಿಲಿ ತೊಗೊಂಡೋಗಿದ್ದೆ. 20 ತೊಗೊಂಡೋಗಿದ್ದೆ, ಬಟ್ ನನಗೆ ಸಿಕ್ಕಿದ್ದು 100 ರೂಪಾಯಿ ಅಷ್ಟೇ. ಸೊ ಅದೂ ಎಷ್ಟೊತ್ತು ಕಿತ್ತಾಡಿ ಅಂದರೆ ಹೊಡೆದಾಡಿಲ್ಲ, ಅಂದರೆ ನಾವು ಒಂದು ಸ್ವಲ್ಪ ಕೇಳಿ ಗೋಗರ್ದು ಆಮೇಲೆ ಇಸ್ಕೊಂಬಂದಿದ್ದು. ಸೊ ಅದನ್ನ ಕೊಡೋಕ್ಕೇ ರೆಡಿ ಇರಲಿಲ್ಲ ಅವರು. ಸೊ 100 ರೂಪಾಯಿಗೆ 20 ಕೊಟ್ಟಿದ್ದೀನಿ ಫಿಶ್ಶು. ಬಟ್ ಆ ಕ್ವಾಲಿಟಿ ಮತ್ತು ಫಿಶಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದ್ವು. ಸೊ ನಮಗೆ ಚೆನ್ನಾಗಿ ಅನಿಸುತ್ತೆ. ಸೊ ಪೆಟ್ ಶಾಪ್ ಅವರೆಲ್ಲ ಕಮರ್ಷಿಯಲ್ಲು. ಸೊ ಅವರು ದುಡ್ಡು ಅರ್ನ್ ಮಾಡೋದ್ರಲ್ಲೇ ಅದ್ರ ಮೇಲೇ ಕಾನ್ಸಂಟ್ರೇಟ್ ಮಾಡೋದ್ರಿಂದ ನಮಗೆ ಪ್ರೈಸು ಸಿಕ್ಕಾಪಟ್ಟೆ ಕಮ್ಮಿ ಸಿಗುತ್ತೆ. ಇನ್ನು ಎರಡನೇ ರೀತಿ ಬಂದುಬಿಟ್ಟು ನಿಮಗೆ ಗೊತ್ತಿರೋರ್ಗೆ ಸೇಲ್ ಮಾಡ್ಕೊಳ್ಳೋದು. ಇಲ್ಲಾಂದರೆ ನೀವು ಇವಾಗ ನಿಮ್ಮ ಸರೌಂಡಿಂಗ್ಸಲ್ಲಿರೋರ್ಗೆ ಗೊತ್ತಿರೋರಿಗೆ ಸೇಲ್ ಮಾಡೋದು. ಬಟ್ ಇದರಲ್ಲಿ ನಿಮಗೆ ಸೇಲ್ಸ್ ಆಗೋದು 99.9% ತುಂಬ ಕಮ್ಮಿ. ಸೊ ಅವ್ರಿಗೆ ಯಾವಾಗ ಇರುತ್ತೆ ಅವಾಗ ತೊಗೊತಾರೆ. ಆಮೇಲೆ ಪ್ರೈಸೂ ಸರಿಯಾಗಿ ಸಿಗೋಲ್ಲ, ಇಲ್ಲ ಫ್ರೀಯಾಗಿ ಇಸ್ಕೊಂಡು ಹೋಗ್ತಾರೆ. ಸೊ ಆದ್ದರಿಂದ ಇನ್ನು 3ನೇ ರೀತಿ ಬಂದುಬಿಟ್ಟು ನಿಮ್ಮದೇ ಒಂದು ಇನ್ಸ್ಟಾಗ್ರಾಮ್ದು ಪೇಜ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅಂದರೆ ಇನ್ಸ್ಟಾಗ್ರಾಮ್ ಪೇಜ್ ಕ್ರಿಯೇಟ್ ಮಾಡಿಕೊಂಡ್ರೆ ಸೊ ನೀವು ಕರೆಕ್ಟಾಗಿ ಕ್ವಾಲಿಟಿ ಇರೋದನ್ನ ಹಾಕಬೇಕು. ಫಿಶಸ್ಸು ಏನಾಗುತ್ತೆ ಅಂದರೆ ಯಾರಿಗೂ ಅಟ್ರ್ಯಾಕ್ಟ್ ಆಗೋಲ್ಲ. ಸೊ ಯಾವ್ದು ಯಾರಿಗೆ ಅಟ್ರ್ಯಾಕ್ಟ್ ಆಗುತ್ತೆ ಆ ಥರ ಅಟ್ರ್ಯಾಕ್ಟ್ ಆಗೋ ಥರ ಒಳ್ಳೊಳ್ಳೆ ಕ್ವಾಲಿಟಿ ಫಿಶ್ ಹಾಕಿದರೆ ಓಕೆ. ನೀವೇನಾದರೂ ಈ ಮಿಕ್ಸಡ್ ಗಪ್ಪೀಸು 50 ರೂಪಾಯಿ ಪೇರ್ಗೆ ತಂದಿರ್ತೀರ. ಸೊ ಅದು ಮರಿ ಬೆಳೆದೇ ಇರೋಲ್ಲ, ಕ್ಲೀನಾಗಿ ಸೈಜ್ ಬಂದಿರೋಲ್ಲ, ಇಲ್ಲ ಕಲರ್ ಇರೋಲ್ಲ ಅಂದರೆ 99% ಅದಕ್ಕೆಲ್ಲ ರೇಟ್ ಸಿಗೋಲ್ಲ. ಸೊ ಆದಷ್ಟು ತಲೆಯಲ್ಲಿ ಇಟ್ಕೊಳ್ಳಿ ಅದನ್ನೆಲ್ಲ. ಆಮೇಲೆ ಏನಾಗುತ್ತೆ, ನೀವು ನಾರ್ಮಲ್ ಫುಡ್ಡೆಲ್ಲ ಹಾಕಿದ್ರೆ ಫಿಶಸ್ ಗ್ರೋತ್ ಬರೋಲ್ಲ. ಫಸ್ಟು ನೀವು ಜೋಶಲ್ಲಿ ಏನಾದ್ರು ತೊಗೊಂಬಂದು ಅಂದರೆ ಇವಾಗ 150 ಅಂದರೆ 150 ಅಲ್ಲ, ಒಂದು 250 ಇಲ್ಲ 200 ಆದರೂ ಇರುತ್ತೆ ಒಂದು ಎಕ್ಸಾಟಿಕ್ ಗಪ್ಪೀಸು ಪೇರು. ಸೊ ಇವಾಗ ನೀವು ಪೇರ್ ತೊಗೊಂಬಂದ್ರಿ, ಆಮೇಲೆ ಎಲ್ಲ ಅಡ್ಜಸ್ಟ್ ಆಗಿದೆ, ಕ್ಲೀನಾಗಿ ಅಡ್ಜಸ್ಟ್ ಆಗಿದೆ, ಮರಿನೂ ಆಗ್ತಾವೆ ಅಂದ್ಕೊಳ್ಳಿ. ಸೊ ಇವಾಗ ನಿಮಗೆ ಮರಿದು ಕೇರಿಂಗ್ ಗೊತ್ತಿಲ್ಲ ಅಂದ್ಕೊಳ್ಳಿ, ಫಸ್ಟೇ ಗೊತ್ತಿಲ್ಲ ಎಕ್ಸಾಟಿಕ್ ಗಪ್ಪೀಸ್ದು. ಸೊ ಗೊತ್ತಿಲ್ಲ ಕರೆಕ್ಟಾಗಿ ಅಂದರೆ ಫೀಡ್ ಮಾಡೋಕ್ಕೆ ಗೊತ್ತಾಗ್ತಾಯಿಲ್ಲ, ಫೀಡ್ ಮಾಡಿಲ್ಲ ಅಂದರೆ ಇವಾಗ ನೋಡಿ ಮೊಯ್ನ ಫೀಡ್ ಮಾಡಬೇಕು, ಇಲ್ಲ 32% ಮೇಲಿರೋ ಫುಡ್ದು ಪ್ರೋಟೀನ್ ಇರೋ ಫುಡ್ನ ಫೀಡ್ ಮಾಡಬೇಕು. ಸೊ ನೀವು ಆ ಥರ ಎಲ್ಲ ಏನಾದರೂ ಫೀಡ್ ಮಾಡ್ದೇ ಬೆಳೆಸಲಿಲ್ಲ ಅಂದರೆ ಮರಿಗಳನ್ನ ನೋಡಿದ್ರೆ ಇನ್ನೂ ಮರಿಗಳ ಥರನೇ ಇರ್ತವೆ, ದೊಡ್ಡವಾಗಲ್ಲ, ಅಡಲ್ಟ್ ಆಗೋಲ್ಲ. ಸೊ ಮರಿ ಹಾಕೋದು ಯಾವಾಗ, ನೀವು ಸಾಕೋದು ಯಾವಾಗ? ಸೊ ಇದೆಲ್ಲ ತುಂಬ ಕಷ್ಟ ಆಗಿಬಿಡುತ್ತೆ. ನಾನು ಸ್ಟಾರ್ಟಿಂಗ್ ಅದೇ ಥರ ಚಿಕ್ಕದಾಗೇ ಸಾಕಿದ್ದು. ಸೊ ನಾನು ಇನ್ನೂ ಕಮರ್ಷಿಯಲ್ಗೆ ಹೋಗಿಲ್ಲ. ಫಸ್ಟು ಪ್ರೀತಿಯಿಂದ ಸಾಕಿ ಆಮೇಲೆ ಕಮರ್ಷಿಯಲಾಗಿ ಹೋಗೋಣ.
ಅಂದರೆ ನಾವು ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ಅದು ಅಷ್ಟೇ ಒಳ್ಳೆ ರಿಟರ್ನ್ ಸಿಗುತ್ತೆ. ಸೊ ನಾವು ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೊತೀವೋ ಅಷ್ಟು ಒಳ್ಳೆಯದು. ಬಟ್ ಕೇರ್ಲೆಸ್ ಮಾಡೋಕ್ಕಾಗಲ್ಲ. ಒಂದು ಸರಿ ನೀವು ಇನ್ವೆಸ್ಟ್ ಮಾಡಿದ್ಮೇಲೆ ನಿಮ್ಗೆ ದುಡ್ಡು ಬರಲಿಲ್ಲ ಅಂತ ಅದ್ರ ಮೇಲೆ ತಪ್ಪೇಳೋ ಬದಲು ನಾವು ಕ್ಲೀನಾಗಿ ನೋಡ್ಕೊಬೇಕು. ಈಗ ರೋಗ ಬರುತ್ತೆ, ಇವಾಗ ಇಲ್ಲಾಂದರೆ ಸತ್ತೋಗುತ್ತೆ, ಚಳಿ ಜಾಸ್ತಿ ಆದಾಗ ಸತ್ತೋಗುತ್ತೆ. ಸೊ ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಅದು ಇರೋದೇ ಅದೇ ಥರ, ನೇಚರ್ ಇರೋದೇ ಆ ಥರ. ನೇಚರ್ಗೆ ನಾವು ಅಡ್ಜಸ್ಟ್ ಆಗಬೇಕು. ನೇಚರ್ ಯಾವತ್ತೂ ನಮ್ಗೆ ಅಡ್ಜಸ್ಟ್ ಆಗೋಲ್ಲ. ನಾವು ಪ್ರಾಫಿಟ್ ಮಾಡ್ತೀವಿ ಅಂತ ನೇಚರ್ ಅಡ್ಜಸ್ಟ್ ಆಗೋಲ್ಲ. ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಳಿ. ಆಮೇಲೆ ಅದೇ ಹೇಳಿದ್ನಲ್ಲ, ಪೆಟ್ ಶಾಪ್ ಬಂದು ಸೇಲ್ ಮಾಡೋಕ್ಕೆ ಹೋಗ್ಬಿಡಿ. ಪೆಟ್ ಶಾಪಿಗೆ ಸೇಲ್ ಮಾಡಿದ್ರೆ ಪಕ್ಕ ಹೇಳ್ತಾಯಿದ್ದೀನಿ, ₹5 ಇಸ್ಕೊಳ್ಳಲ್ಲ ಅವರು ಒಂದು ಗಪ್ಪಿನ. ಸೊ ಅದೇ ಹೇಳಿದ್ನಲ್ಲ, ಪೆಟ್ ಶಾಪಿಗೆ ಬಿಟ್ಟು ನಿಮ್ಮದೇ ಒಂದು ID ಕ್ರಿಯೇಟ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ. ಸೊ ಅಲ್ಲಿ ಸೇಲ್ ಮಾಡಿ. ಇಲ್ಲಾಂದರೆ ನಿಮಗೆ ಯಾರು ಗೊತ್ತಿದ್ರೆ ಅವ್ರಿಗೆ ಕೊಟ್ಟು ಸೇಲ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನೋಡಿ ನಿಮ್ಗೆ ಯಾವ ಥರ ಆಗುತ್ತೆ ಆ ಥರ ಮಾಡಿ. ನನ್ನ ಗಪ್ಪೀಸ್ ಎಲ್ಲ ನೋಡಿದ್ರೆ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ಕಮ್ಮಿ ಆಗಿದ್ದಾವೆ. ಇನ್ನೂ ಹೊಸ ಫಿಶಸ್ ತರಬೇಕು, ಪಾಂಡ್ ಥರ ಎಲ್ಲ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಪ್ಲ್ಯಾನ್ಗಳಿದ್ದಾವೆ. ಸೊ ಹೇಳ್ತೀನಿ ಫ್ರೆಂಡ್ಸ್, ಮುಂದೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಒಂದೊಂದೇ. ಸೊ ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್